ನಾವು ಕೊಲೆಗಡಕರ ಪರವಾಗಿದ್ದೀವಿ, ಇನ್ನೊಂದಿಷ್ಟು ಕೊಲೆ ಮಾಡಿರಿ ನಿಮ್ಮ ಪರವಾಗಿ ನಿಂದಿರ್ತೀವಿ ಅಂತೇಳಿ ಮೆಸೇಜ್ ಕೊಟ್ರೆ, ಕೊಲೆಗಡಕರ ಪರವಾಗಿ ನಾವು ಬೀದಿಗೆ ಇಳಿದು ಹೋರಾಟ ಮಾಡ್ತೀವಿ ಅಂತ ಕೇಳಿದ್ರೆ ಅಂಥವ್ರಿಗೆ ಒಂದು ಪಾಠ. ಶಾಸಕ ಸ್ಥಾನ ಒಟ್ಟು ಬಿಟ್ಕೊಡಕ್ಕೆ ಮನಸ್ಸಿಲ್ಲ ಅಲ್ಲಿ, ಇವ್ರು ಶಾಸಕ ಸ್ಥಾನ ತೆರವು ಮಾಡೋಕ್ಕೂ ಈ ಸರ್ಕಾರದವ್ರಿಗೆ ಮನಸ್ಸಿಲ್ಲ. ಷಡ್ಯಂತ್ರ ಯಾರ್ಯಾರು ಮಾಡ್ಯಾರ, ಹೆಂಗೆ ಷಡ್ಯಂತ್ರ ಮಾಡ್ಯಾರ ಅಂತೇಳಿ. ಷಡ್ಯಂತ್ರ ಮಾಡಿದವರು ವಿನಯ್ ಕುಲಕರ್ಣಿ ಅವರು ಮೊಟ್ಟ ಮೊದಲಿಗೆ ಷಡ್ಯಂತ್ರ ಮಾಡಿ ಇವನು ಕೊಲೆ ಮಾಡಿಸಿದ್ದು. ಸಾಕ್ಷಿ ನಾಶದ ಪ್ರಕರಣವನ್ನು ದಾಖಲು ಮಾಡಲು ಕೋರ್ಟ್ ಆದೇಶ ಮಾಡಿತ್ತು. ಇದೊಂದು ಕ್ಲಾಸಿಕ್ ಪ್ರಕರಣ ಅಂತ ಹೇಳಿ ಸರ್ಕಾರ ಕೊಟ್ಟಿರುವಂಥ ಆದೇಶವನ್ನೇ ಎತ್ತಿಡಿತು. ಅದನ್ನು ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಬಿಜೆಪಿ ಇದ್ದಾಗ ಕೊಟ್ಟಿದ್ದು ಭಾಳ ಪರ್ಫೆಕ್ಟ್, ಭಾಳ ಕರೆಕ್ಟ್ ಐತಿ. ಕಾಂಗ್ರೆಸ್ಸಿಗೆ ಬಂದು ಕೂಡಲೇ ತಪ್ಪೈತಿ. ನಾವು ನ್ಯಾಯಾಲಯದ ವಿರುದ್ಧ ಅಲ್ಲ ಅಂತೇಳಿ, ಷಡ್ಯಂತ್ರ ಮಾಡಿದವರ ವಿರುದ್ಧ ಅಂತ ಹೇಳ್ತಾರೆ ಇವರು. ಒಂದು ನ್ಯಾಯಾಲಯದ ಮೇಲೆ ಗೌರವ ಇದೆ ಅಂತ ಹೇಳಿದವರು ನ್ಯಾಯಾಲಯದ ಆದೇಶವನ್ನು ಒಪ್ಕೋಬೇಕು. ನಾವು ಮೌನವಾಗಿ ಮೆರವಣಿಗೆ ಮಾಡ್ತೀವಿ, ಮೌನವಾಗಿ ಅವ್ರ ಮನೆಗೆ ಹೋಗಿ ನಾವು ನಿಮ್ಮ ಜೊತೆ ಅದೇವು ಅಂತ ಹೇಳ್ರಿ, ನಮ್ದು ಅಭ್ಯಂತರ ಇಲ್ಲ, ನಿಂತ್ಕೊಡ್ರಿ ಅವ್ರ ಜೊತೆ. ನೊಂದಿರೋ ಕುಟುಂಬ ಜೊತೆ ನಿಂತ್ಕೊಡ್ರಿ ನೀವು. ಹಂಗೇನ ಯೋಗೇಶ್ ಗೌಡ್ರ ಕುಟುಂಬ ಜೊತೆ ನಿಂತ್ಕೊಡ್ರಲ್ಲ, ಅವು ಭಾಳ ಮಂದ, ಅವರು ಭಾಳ ಮಂದ. ಇಷ್ಟೆಲ್ಲ ಷಡ್ಯಂತ್ರಗಳನ್ನು ಮಾಡಿ ಯಾರೋ ಷಡ್ಯಂತ್ರ ರೂಪಿಸ್ಯಾರ ಅಂತೇಳಿ ಕಾಸ ಬೀದಿಗೆ ಇಳಿದು ಅದನ್ನು ಮೌನ ಮೆರವಣಿಗೆ ಅಂತೇಳಿ ಪ್ರತಿಭಟನೆ ಮಾಡೋದು. ಸಮಾಜಕ್ಕೆ ಏನು ಸಂದೇಶ ಕೊಡ್ತೀರಿ? ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ಇವತ್ತಿನ ಪತ್ರಿಕಾಗೋಷ್ಠಿಯ ಕರೆದಿರುವ ಉದ್ದೇಶ, ಮೊನ್ನೆ ನಡೆದಿರುವಂತಹ ಏನು ಕಾಂಗ್ರೆಸ್ ಕಾರ್ಯಕರ್ತರು ವಿನಯ್ ಕುಲಕರ್ಣಿ ಅವರಿಗೆ ಏನು ಶಿಕ್ಷೆ ಆಗಿದೆ, ಇದರಲ್ಲಿ ಪಿತೂರಿ ನಡೆದಿದೆ ಅಂಥೇಳಿ ಒಂದು ಹೋರಾಟವನ್ನು ಮಾಡಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ಎಲ್ಲರಿಗೂ ಕೂಡ ಹಕ್ಕು ನೀಡಿದೆ ಪ್ರತಿಭಟಿಸಲಿಕ್ಕೆ. ಆ ಪ್ರತಿಭಟನೆ ಮಾಡೋದರ ವಿರುದ್ಧ ನಮ್ಮದೇನೂ ಆಕ್ಷೇಪ ಇಲ್ಲ. ನನಗೆ ಇಲ್ಲಿ ಬಹಳ ಬೇಸರ ಆಗಿರುವಂಥ ವಿಷಯ ಏನಂತ ಕೇಳಿದರೆ, ಮೋಹನ್ ಲಿಂಬಿಕಾಯ್ ಸರ್ ಅವರೊಬ್ಬರು MLC ಆಗಿದ್ದಂಥವರು ಮತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಆಗಿದ್ದಂಥವರು, ಹಿರಿಯ ನ್ಯಾಯವಾದಿಗಳು, ಅವರೊಬ್ಬರು ಸ್ವತಃ ವಕೀಲರು ಕೂಡ. ಅದಲ್ಲದೆ ಸಾಕಷ್ಟು ಗೌರವಯುತವಾದಂಥ ಸ್ಥಾನಗಳಲ್ಲಿ ಇದ್ದಂಥವರು. ಅವರು ಹೇಳುವಾಗ ಈ ಪ್ರಕರಣವನ್ನು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಎರಡೂ ನ್ಯಾಯಾಲಯಗಳು ಡಿಸ್ಮಿಸ್ ಮಾಡಿದ ಮೇಲೆ, ಅಂದರೆ CBI ಕೊಡುವುದನ್ನು ಡಿಸ್ಮಿಸ್ ಮಾಡಿದ ಮೇಲೆ ಸರ್ಕಾರ ಕೊಟ್ಟಿದೆ, ಅಂದರೆ ದುರುದ್ದೇಶಪೂರ್ವಕವಾಗಿ ಸರ್ಕಾರ ಕೊಟ್ಟಿದೆ ಅನ್ನುವಂಥ ಒಂದು ವಿಷಯವನ್ನು ಅವ್ರು ಹೇಳ್ತಾರೆ. ನಾನು ಮೋಹನ್ ಲಿಂಬಿಕಾಯ್ ಸರ್ ಅವರಿಗೆ ತಮ್ಮ ಮೂಲಕ ನಾನು ಹೇಳಕ್ಕೆ ಬಯಸ್ತೀನಿ, ಸರ್ಕಾರ ಈ CBI ಕೊಡುವಂತಹ ಅಧಿಕಾರ ಇರುವುದು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ ಮಾತ್ರ. ಇವನ್ನ ಯಾವುದೇ ಹಂತದಲ್ಲೂ ಯಾವುದೇ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಇದಕ್ಕೆ CBI ತನಿಖೆಗೆ ಒಳಪಡಿಸ್ಬೋದು. CBI ಅಥವಾ ಬೇರೆ ಒಂದು ತನಿಖೆ ಅದರ ಹೈಯರ್ ತನಿಖೆಗೆ ಒಳಪಡಿಸ್ಬೋದು. 313 ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಲ್ಲಿ ನಮ್ಮ ಅಪ್ಲಿಕೇಶನ್, ನಮ್ಮ ರಿಟ್ ಪಿಟಿಷನ್ ಡಿಸ್ಮಿಸ್ ಆಗೋಕ್ಕೆ ಕಾರಣ ಏನಂತ ಕೇಳಿದರೆ, 313 ಸ್ಟೇಟ್ಮೆಂಟಿಗೆ ಹೋಗಿದ್ದರಿಂದಾಗಿ, ಅಂದರೆ ಆರೋಪಿತರ ಹೇಳಿಕೆ ತಗೊಳ್ಳೋದಷ್ಟೇ ಬಾಕಿ ಇತ್ತು. ಅದರ ನಂತರ ಆರೋಪಿತರ ಹೇಳಿಕೆ ಬಾಕಿ ಇತ್ತು. ಆ ಸಮಯದಲ್ಲಿ ಬಂದಂಥ ಸರ್ಕಾರ, ಅವತ್ತಿನ ಏನು ಮುಖ್ಯಮಂತ್ರಿಗಳಿದ್ದರು ಸನ್ಮಾನ್ಯ ಯಡಿಯೂರಪ್ಪನವರು, ಅವರು ಏನು ಚುನಾವಣೆಯ ಸಮಯದಲ್ಲಿ, ಚುನಾವಣೆಯ ಪೂರ್ವದಲ್ಲಿ ಏನು ಮಾತು ಕೊಟ್ಟಿದ್ದರು ಯೋಗೇಶ್ ಗೌಡರ ಕುಟುಂಬಕ್ಕೆ, ಅವರ ತಾಯಿಗೆ ಮತ್ತು ಈ ಭಾಗದ ಜನರಿಗೆ,
ಅದರ ಪ್ರಕಾರ ಆ ಪ್ರಕರಣವನ್ನು CBIಗೆ ಹಸ್ತಾಂತರಿಸಿದರು. ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಯಾಕೆ ನಮ್ಮ ಅಪ್ಲಿಕೇಶನ್ ಡಿಸ್ಮಿಸ್ ಮಾಡ್ತು ಅಂತ ಕೇಳಿದರೆ 313 ಸ್ಟೇಟ್ಮೆಂಟ್ ಹೋಗಿದೆ, ಒಂದು ಸಾರಿ ಮುಗಿದು ಬಿಡಲಿ ಅಂದರೆ ಕೊನೆಯ ಘಟ್ಟ, ಇದರ ನಂತರ ಆರ್ಗ್ಯುಮೆಂಟ್ ಬಾಕಿ. 313 ಸ್ಟೇಟ್ಮೆಂಟ್ ಆದಮೇಲೆ ಆರ್ಗ್ಯುಮೆಂಟ್ ಆಗುತ್ತೆ, ಆರ್ಗ್ಯುಮೆಂಟ್ ಆದಮೇಲೆ ಜಜ್ಮೆಂಟ್. ಸೊ ಬಾಕಿ ಇದೆ, ಜಜ್ಮೆಂಟ್ ಬಂದ ಮೇಲೆ ತಮ್ಮಲ್ಲಿ ಏನಾದರೂ ಹೊಸ ವಿಷಯಗಳಿದ್ರೆ ತೊಗೊಂಡು ಬನ್ನಿ ಅಂತ ಹೇಳ್ತದೆ ಕೋರ್ಟ್. ಅದಲ್ಲದೇ ಅದೇ ನಾವೇನು ರಿಟ್ ಪಿಟಿಷನ್ ಫೈಲ್ ಮಾಡಿದ್ವಿ ಹೈಕೋರ್ಟಲ್ಲಿ, ಅದೇ ಹೈಕೋರ್ಟ್ ನಮಗೆ ನಮ್ಮ ಹತ್ರ ಇರುವಂಥ ಏನು ಹೊಸ ದಾಖಲೆಗಳಿದ್ದು, ತುಳಜಪ್ಪ ಸುಲ್ಪಿ ಅವರು ಬಂದು ಗುರುನಾಥ ಗೌಡರ ಜೊತೆ ಮಾತುಕತೆ ಮಾಡಕ್ಕೆ ಬಂದಿದ್ರು, ಸಂಧಾನಕ್ಕೆ ಬಂದಿದ್ರು, ಅವೇನು ದಾಖಲೆಗಳಿದ್ದು ಅವುಗಳನ್ನು ನಾವು ಕೋರ್ಟಿಗೆ ಕೊಟ್ಟಿದ್ವಿ. ಕೋರ್ಟು ಅವುಗಳನ್ನು ನೋಡಿದ ಮೇಲೆ ಇದರಲ್ಲಿ ಹೊಸದಿದೆ ಅನ್ನುವಂಥ ಅಂಶವನ್ನು ಪರಿಗಣಿಸಿ ಅದನ್ನು ಇದರಲ್ಲಿ 195A ಕೆಳಗಡೆ ಸಾಕ್ಷಿ ನಾಶದ ಪ್ರಕರಣವನ್ನು ದಾಖಲು ಮಾಡಲು ಕೋರ್ಟ್ ಆದೇಶ ಮಾಡಿತ್ತು. ಜಸ್ಟಿಸ್ ಸಂದೇಶ್ ಸಾಹೇಬರ ಪೀಠ ಅವತ್ತು ನಮ್ಮ ರಿಟ್ ಅಪ್ಲಿಕೇಶನ್ ಡಿಸ್ಮಿಸ್ ಮಾಡಿದ್ರು ಸಹ 195A ಕೆಳಗಡೆ ಇವರ ಮೇಲೆ ಸಾಕ್ಷಿ ನಾಶದ ಪ್ರಕರಣವನ್ನು ದಾಖಲು ಮಾಡಲು ಆದೇಶ ಮಾಡಿತ್ತು. ಅಂದಿನ ದಿನ 2019ರಲ್ಲಿ ಮಾನ್ಯ ವಿನಯ್ ಕುಲಕರ್ಣಿ ಅವರು ಮತ್ತು ತುಳಜಪ್ಪ ಸುಲ್ಪಿ ಅವರ ಮೇಲೆ 195A ಕೆಳಗಡೆ ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವತ್ತಿಗೂ ಕೂಡ ಅದು ಹೈಕೋರ್ಟಲ್ಲಿದೆ. ಅದು ಅವರ ಗಮನಕ್ಕೆ ಇರಬೇಕಿತ್ತು. ಅದಲ್ಲದೇನೆ ಸರ್ಕಾರ 6/9/2019 ಏನದು ಈ ಪ್ರಕರಣವನ್ನು CBI ಕೊಡ್ತು. ಅದಾದ ಮೇಲೆ 5 ಜನ ಆರೋಪಿತರು, ಮೊದಲು ಇಬ್ಬರು ಬಸವರಾಜ್ ಮುತ್ಗಿ ಮತ್ತು ವಿನಾಯಕ್ ಕಟಗಿ, ಸರ್ಕಾರ CBI ಕೊಟ್ಟಿದ್ದನ್ನು ಪ್ರಶ್ನಿಸಿ ಮಾನ್ಯ ಹೈಕೋರ್ಟಿಗೆ ಹೋದರು. ಹೈಕೋರ್ಟಲ್ಲಿ ಇದರ ವಿಚಾರಣೆ ಸುದೀರ್ಘವಾಗಿ 1.5 ವರ್ಷಕ್ಕೂ ಹೆಚ್ಚಿಗೆ ಕಾಲ ನಡೀತು. ಅದಾದ ಮೇಲೆ ಅವರಿಬ್ಬರ ನಂತರ ಮತ್ತೆ ಆರೋಪಿ ನಂಬರ್ 15 ಈಗ ಅಪಾದಿತ ವಿನಯ್ ಕುಲಕರ್ಣಿ, ಆದಮೇಲೆ ಚಂದ್ರಶೇಖರ್ ಇಂಡಿ ಮತ್ತು ಸೋಮಶೇಖರ್ ನ್ಯಾಮಗೌಡರು, ಒಟ್ಟು 5 ಜನ ಹೈಕೋರ್ಟ್ನಲ್ಲಿ ಸರ್ಕಾರ CBI ಕೊಟ್ಟಿರೋದು ಸರಿಯಲ್ಲ, ಇದನ್ನು ಕಾಶ್ ಮಾಡಬೇಕು ಅಂತ ಹೇಳಿ ಹೈಕೋರ್ಟಿಗೆ ಹೋದರು. ಹೈಕೋರ್ಟ್ನಲ್ಲಿ ಜಸ್ಟಿಸ್ ವೀರಪ್ಪ ಸಾಹೇಬರ ದ್ವಿಸದಸ್ಯ ಪೀಠ ಒಂದು ಅದ್ಭುತವಾದಂಥ, ನಾನು ನಿಮ್ಗೆ ಆರ್ಡರ್ ಕಾಪಿನೂ ಕೊಡ್ತೇನೆ, ನಾನು ನಿಮಗೆ ಅದನ್ನು ಅಲ್ಲಿ ಹೇಳ್ತದೆ ಏನಂತ ಕೇಳಿದ್ರೆ, ದಿಸ್ ಈಸ್ ಎ ಕ್ಲಾಸಿಕ್ ಕೇಸ್ ವೇರ್ ದ ಪೊಲಿಟಿಕಲ್ ಪಾರ್ಟೀಸ್ ಆ್ಯಂಡ್ ದ ಪೊಲೀಸ್ ಅಥಾರಿಟೀಸ್ ಹ್ಯಾವ್ ಟ್ರೈಡ್ ಟು ಬಿಶೂರ್ ದೇರ್ ಪವರ್ ಟು ಬರಿ. ಅಂದರೆ ಪೊಲಿಟಿಷಿಯನ್ಸು ಮತ್ತು ಪೊಲೀಸ್ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಾರ ಅನ್ನುವಂಥ ಅಂಶವನ್ನು ಪರಿಗಣಿಸಿದ ಒಂದು ಕ್ಲಾಸಿಕ್ ಪ್ರಕರಣ ಅಂತ ಹೇಳಿ ಸರ್ಕಾರ ಕೊಟ್ಟಿರುವಂಥ ಆದೇಶವನ್ನು ಎತ್ತಿಡಿತದೆ. ಅದಾದ ಮೇಲೆ ಅದನ್ನು ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟು ಕೂಡ 16/10/2021 7/2/2022 ಅವರು ಫೈಲ್ ಮಾಡೋದು 16/10 ಮಾಡ್ತಾರೆ. 7/2/2022 ಅಲ್ಲಿನೂ ಕೂಡ ಬಸವರಾಜ ಮುತ್ಗಿ, ವಿನಯ್ ಕುಲಕರ್ಣಿ ಅವರು ಹೋಗ್ತಾರೆ. ಒಟ್ಟು 4 ಜನ ಅಲ್ಲಿಗೆ ಹೋಗ್ತಾರೆ ಸುಪ್ರೀಂ ಕೋರ್ಟಿಗೆ. ಸುಪ್ರೀಂ ಕೋರ್ಟು ಕೂಡ ಇವರ ಒಂದು, ನಾನು ನಿಮ್ಗೆ ಕಾಪಿ ಹಚ್ಚಿಕೊಟ್ಟೇನಿ, ಅದ್ರಾಗ ಒಬ್ಬರದೈತಿ, ಅದರೊಳಗಡೆ ಆದೇಶದ ಪ್ರತಿ ಒಳಗಡೆ ಲಾಸ್ಟಿಗೆ ಕೊನೆಗೆ ಬರ್ದಾರ ಅದನ್ನು ಇಫ್ ಎನಿ ಆಲ್ಸೋ ಸ್ಟ್ಯಾಂಡ್ ಡಿಸ್ಪೋಸ್ಡ್ ಅಂತೇಳಿ, ಬಾಕಿ ಇರುವ ಎಲ್ಲ ಏನು ಅಪ್ಲಿಕೇಶನ್ಗಳದಾವು ಅವು ಕೂಡ ಡಿಸ್ಪೋಸ್ ಆಗಿದಾವೆ ಅಂತ ಬರೀತಾರೆ ಅದರಲ್ಲಿ. ಸುಪ್ರೀಂ ಕೋರ್ಟು ಕೂಡ ಸರ್ಕಾರ ಕೊಟ್ಟಿರುವಂಥ ಆದೇಶವನ್ನು ಎತ್ತಿ ಹಿಡಿತದೆ. ಅದರಲ್ಲಿ ದೊಡ್ಡ ದೊಡ್ಡ ವಕೀಲರು, ಕಪಿಲ್ ಸಿಬ್ಬಲ್ ಅಂತವರು, ದೇವದತ್ ಕಾಮತ್ ಅಂತವರು, ಶರಣಗೌಡ ಪಾಟೀಲ್ ಅಂತವರು, ಏನಂದರೆ ಮುಕುಲ್ ರೌಟ್ಗೆ ಅಂತವರು, ಬಹಳ ದೊಡ್ಡ ದೊಡ್ಡ ವಕೀಲರು ಆರೋಪಿತರ ಪರವಾಗಿ, ವಿನಯ್ ಕುಲಕರ್ಣಿ ಅವರ ಪರವಾಗಿ ಸುಪ್ರೀಂ ಕೋರ್ಟಲ್ಲಿ ಕೂಡ ಹಾಜರಾಗಿದ್ದರು. ಇದೆಲ್ಲ ಲಿಂಬಿಕಾಯ್ ಸಾಹೇಬ್ರ ಗಮನಕ್ಕಿಲ್ಲೇನು? ಅವ್ರು ಯಾರೋ ಬೇರೆ ನನ್ನಂಗೆ ಕಾನೂನು ಅರಿವು ಇಲ್ಲದವರಾಗಿದ್ದರೆ ನಾನು ಈ ಪ್ರಶ್ನೆ ಮಾಡ್ತಿರಲಿಲ್ಲ. ಅವರು ಹಿರಿಯ ವಕೀಲರು, ಅವ್ರ ಹತ್ರ ಕಲಿತಂಥ ಸಾಕಷ್ಟು ಜನ ವಕೀಲರು ಇವತ್ತು ಹೈಕೋರ್ಟ್ ಮತ್ತು ಕೆಳಗ ನ್ಯಾಯಾಲಯಗಳಲ್ಲಿ ಬಹಳ ದೊಡ್ಡ ದೊಡ್ಡ ವಕೀಲರಾಗಿದ್ದಾರೆ. ಹಿರಿಯ ವಕೀಲರು ಅವರು. ಕಾನೂನು ಮುಖ್ಯಮಂತ್ರಿಗಳಿಗೆ ಈ ಪ್ರಕರಣವನ್ನು ಕಟ್ಟಾಗ ನಾನು ಇರಲಿಲ್ಲ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎರಡನೇ ನಾನು ಏನಂತ ಕೇಳಿದರೆ ಕ್ಯಾಬಿನೆಟ್ ಮೀಟಿಂಗ್ ಸೆಕೆಂಡ್ ಮೀಟಿಂಗಲ್ಲಿ ನಾನು ಆಗಿದ್ದೆ, ಫಸ್ಟ್ ಮೀಟಿಂಗಲ್ಲಿ ಇರಲಿಲ್ಲ, ಫಸ್ಟ್ ಮೀಟಿಂಗಲ್ಲಿ ಕೊಟ್ಟಾರ ಅಂತೇಳಿ. ಆಯ್ತು ಪರವಾಗಿಲ್ಲ, ಅದಾದಮೇಲೆ ಇದು ಕೊಟ್ಟಿದ್ದು ತಪ್ಪು ಅಂತ ಅವ್ರು ಹೇಳ್ಬೋದಿತ್ತಲ್ಲ, ಕೊಟ್ಟಿದ್ದು ತಪ್ಪು ಅಂತ ಹೇಳ್ಬೋದಿತ್ತಲ್ಲ. ಆ ಪಾರ್ಟಿಯಾಗಿದ್ದಾಗ ಕೊಟ್ಟಿದ್ದು ಸರಿ, ಈ ಪಾರ್ಟಿಗೆ ಬಂದು ಕೂಡಲೇ ಕೊಟ್ಟಿದ್ದು ತಪ್ಪು ಅಂತ ಹೇಳ್ತಿರಲ್ಲ. ಕಾಂಗ್ರೆಸ್ ಇದ್ದಾಗ BJP ಆಗಿದ್ದಾಗ ಕೊಟ್ಟಿದ್ದು ಭಾಳ ಪರ್ಫೆಕ್ಟ್, ಭಾಳ ಕರೆಕ್ಟ್ ಐತಿ. ಕಾಂಗ್ರೆಸ್ಸಿಗೆ ಬಂದು ಕೂಡಲೇ ತಪ್ಪೈತಿ. ಇದು ಮೊನ್ನೆ ಮಾಡಿದಂಥ ಪ್ರತಿಭಟಿಸುವ ವಿರುದ್ಧ ನಾನು ಹೇಳಿದ್ದೀನಿ, ಕಾನೂನು ಪ್ರತಿಭಟಿಸುವ ಹಕ್ಕು ಎಲ್ಲರಿಗೂ ಕೊಟ್ಟಿದೆ.
ಆದರೆ ಬೇಸರದ ಸಂಗತಿ ಏನಂತ ಕೇಳಿದರೆ, ಕೊಲೆಯ ಆರೋಪದಲ್ಲಿ ಅಪರಾಧಿಯಾಗಿ ಶಿಕ್ಷೆಗೆ ಒಳಪಟ್ಟಂಥವರ ಪರವಾಗಿ ಇಲ್ಲಿ ಪ್ರತಿಭಟನೆ ಮಾಡಲಾಗುತ್ತೆ. ಅದು ಬಹಳ ಬೇಸರದ ಸಂಗತಿ. ಅದು ತುಂಬ ಬೇಸರದ ಸಂಗತಿ. ಪ್ರತಿಭಟಿಸಿ ಅವ್ರ ಕುಟುಂಬದ ಪರವಾಗಿ ನಿಂತ್ಕೊಳ್ಳಿ, ಅವರ ಅಭಿಮಾನಿಗಳದಾರ, ಅವ್ರ ಜೊತೆ ನಿಂತ್ಕೊಳ್ಳಿ, ಅವರು ಹೋರಾಟ ಮಾಡಲಿ, ನಾವು ಬೇಡ ಅನ್ನೋದಲ್ಲ. ಕಾನೂನು ಹೋರಾಟ ಮುಂದುವರಿಲಿ ಅವ್ರದ್ದು. ಈಗಾಗಲೇ ಹೈಕೋರ್ಟಿಗೆ ಹೋಗ್ಯಾರ, ಹೈಕೋರ್ಟು ಸುಪ್ರೀಂ ಕೋರ್ಟಿಗೆ ಹೋಗೋಕೆ ಅವಕಾಶಗಳದಾವ. ನಾನು ಮೊನ್ನೆ ಕೇಳಿದಾಗೂ ಹೇಳಿದ್ದೀನಿ, ಇದು ಒಂದು ಹಂತದ ಹೋರಾಟ ಮುಗಿದ್ರೆ ಇನ್ನೊಂದು ಹಂತದ ಹೋರಾಟ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಲ್ಲಿ ನಡೀತದೆ ಕಾನೂನು ಹೋರಾಟ ಅಂತ ಹೇಳಿದ್ದೇನೆ ನಾನು. ಹೋಗಲಿ, ಬೇಡ ಅಂತ ಹೇಳೋಂಗಿಲ್ಲ. ಆದರೆ ಯಾವ ಮೆಸೇಜನ್ನು ಕೂಡ ಕೊಟ್ಟರೆ ಸಮಾಜಕ್ಕೆ ಇವರಂತ, ನಾವು ಕೊಲೆಗಡಕರ ಪರವಾಗಿದ್ದೀವಿ, ಇನ್ನೊಂದಿಷ್ಟು ಕೊಲೆ ಮಾಡಿರಿ ನಿಮ್ಮ ಪರವಾಗಿ ನಿಂದಿರ್ತೀವಿ ಅಂತೇಳಿ ಮೆಸೇಜ್ ಕೊಟ್ರ? ಏನು ಹೇಳ್ತಾರೆ ಅದರಲ್ಲಿ? ನಾವು ನ್ಯಾಯಾಲಯದ ವಿರುದ್ಧ ಅಲ್ಲ ಅಂತೇಳಿ, ಷಡ್ಯಂತ್ರ ಮಾಡಿದವರ ವಿರುದ್ಧ ಅಂತ ಹೇಳ್ತಾರೆ ಇವರು. ಷಡ್ಯಂತ್ರ ಯಾರು ಮಾಡ್ಯಾರ? ನಾನು ಹೇಳ್ಬಿಡ್ತೀನಿ ಇದ್ರೊಳಗಡೆ ಷಡ್ಯಂತ್ರ ಯಾರ್ಯಾರು ಮಾಡ್ಯಾರ, ಹೆಂಗೆ ಷಡ್ಯಂತ್ರ ಮಾಡ್ಯಾರ ಅಂತೇಳಿ. ಷಡ್ಯಂತ್ರ ಮಾಡಿದವರು ವಿನಯ್ ಕುಲಕರ್ಣಿ ಅವರು. ಮೊಟ್ಟ ಮೊದಲಿಗೆ ಷಡ್ಯಂತ್ರ ಮಾಡಿ ಇವನು ಕೊಲೆ ಮಾಡಿಸಿದ್ದು, ಅದಾದ ಮೇಲೆ ಯೋಗೇಶ್ ಗೌಡನ ಕೊಲೆ ಮಾಡಿಸಿದ್ದು, ಅದಾದ ಮೇಲೆ ಗುರುನಾಥ ಗೌಡನ ಜೊತೆ ಹೊಂದಾಣಿಕೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದು, ಅದಾದ ಮೇಲೆ ಅವರ ಶ್ರೀಮತಿ ಯೋಗೇಶ್ ಗೌಡರ ಶ್ರೀಮತಿ ಅವ್ರನ್ನ ಹೈಜಾಕ್ ಮಾಡಿ ತೊಗೊಂಡೋಗಿದ್ದು, ಅದಲ್ಲದನ ಸಾಕಷ್ಟು ಸಾಕ್ಷಿಗಳ ಮೇಲೆ ಒತ್ತಡ ಹಾಕಿ ಅದನ್ನು ಹಣ ಕೊಟ್ಟು ಅಧಿಕಾರದ ಬಲ ತೋರಿಸಿ ಅವರನ್ನು ತೊಗೊಂಡು ಹೋಗಿ ಡೈರಿ ಕರ್ಕೊಂಡೋಗಿ ಬ್ರೀಫ್ ಮಾಡಿ ಕರ್ಕೊಂಡೋಗಿ ಕೋರ್ಟ್ನಾಗೆ ಹಾಸ್ಟೆಲ್ ಮಾಡಿಸಿದ್ದು, ಮತ್ತು CBIಗೆ ಹೋಗಿ ಇವರು ಅರೆಸ್ಟ್ ಆಗಿ ಹೋದ ಮೇಲೂ ಸಹ ವಾಪಸ್ ಬಂದು ಬೇಲ್ ಮೇಲೆ ವಾಪಸ್ ಬಂದರೂ ಸುಧಾರಣೆ ಆಗಲಿಲ್ಲ. ಅಲ್ಲಿನೂ ಸಹ ಸಾಕಷ್ಟು ಸಾಕ್ಷಿಗಳನ್ನು ಒತ್ತಡ ಹಾಕಿ ಸಾಕ್ಷಿಯನ್ನು ಹೇಳಿಸುವಂಥ ಪ್ರಯತ್ನ ಮಾಡಿದಾಗ, ಹಣ ಕೊಟ್ಟು ಹೇಳಿಸುವಂಥ ಪ್ರಯತ್ನ ಮಾಡಿದಾಗ ಅದು CBI ಗಮನಕ್ಕೆ ಬಂದು ಅದು ಟ್ರ್ಯಾಪ್ ಆಗಿ ಕೋರ್ಟ್ ನ್ಯಾಯಾಲಯದ ಮುಂದೆ ಬಂದಾಗ ಮತ್ತೆ ಸುಪ್ರೀಂ ಕೋರ್ಟ್ ಇವರ ಬೇಲನ್ನು ಕ್ಯಾನ್ಸಲ್ ಮಾಡಿ ಮತ್ತೆ 9 ತಿಂಗಳು ಜೈಲಿಗೆ ಕಳಿಸ್ತು. ಇದು ಷಡ್ಯಂತ್ರ. ಒಂದು ನ್ಯಾಯಾಲಯದ ಮೇಲೆ ಗೌರವ ಇದೆ ಅಂತ ಹೇಳಿದವರು ನ್ಯಾಯಾಲಯದ ಆದೇಶವನ್ನು ಒಪ್ಕೋಬೇಕು. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕ್ತೇವೆ ಅಂತ ಕೇಳಿದರೆ ಒಂದು ನ್ಯಾಯಾಲಯದ ಆದೇಶವನ್ನು ಒಪ್ಕೋಬೇಕು. ಇದು ಭಾಳ ಬೇಸರ ಆಗುವಂಥ ವಿಷಯ. ನಾವು ಇದನ್ನೇನಂತ ಕೇಳಿದರೆ, ಇಷ್ಟೊಂದು ಜನನ್ನು ಸೇರಿಸಿ ನಾವು ಮೌನವಾಗಿ ಮೆರವಣಿಗೆ ಮಾಡ್ತೇವೆ. ಮೌನವಾಗಿ ಅವ್ರ ಮನೆಗೆ ಹೋಗಿ ನಾವು ನಿಮ್ಮ ಜೊತೆ ಅದೇವು ಅಂತ ಹೇಳ್ರಿ, ನಮ್ದು ಅಭ್ಯಂತರ ಇಲ್ಲ, ನಿಂತ್ಕೊಡ್ರಿ ಅವ್ರ ಜೊತೆ, ನೊಂದಿರೋ ಕುಟುಂಬ ಜೊತೆ ನಿಂತ್ಕೊಡ್ರಿ ನೀವು. ಹಾಗೇನ ಯೋಗೇಶ್ ಗೌಡ್ರ ಕುಟುಂಬ ಜೊತೆ ನಿಂತ್ಕೊಡ್ರಲ್ಲ, ಅವರು ಭಾಳ ನೊಂದಾರ. ಇವತ್ತಿಗೂ ಅವ್ರ ಮನ್ಯಾಗ ಜಗಳ ಕಲಹಗಳನ್ನು ಉಂಟು ಮಾಡಿಸೋದು, ಗದ್ದಲ ಹಚ್ಚೋದು ಇವತ್ತಿಗೂ ಮುಗಿದಿಲ್ಲ. ಯಾಕಂದ್ರೆ ಎಲ್ಲಿ ಮಠ ಆ ಗುರುನಾಥ ಗೌಡ ಜೀವಂತ ಇರ್ತಾನೋ ಅಲ್ಲಿ ಮಠ ಈ ಪ್ರಕರಣ ಸುಪ್ರೀಂ ಕೋರ್ಟಿಗೆ ಹೋಗೋ ಮಠನೂ ಇರೋದ ಇದೆ ಅಂತೇಳಿ ಅವ್ರಿಗೂ ಗೊತ್ತೈತಿ. ಸೊ ಇಂಥವೆಲ್ಲ ಷಡ್ಯಂತ್ರಗಳನ್ನು ಇವ್ರು ಮಾಡಿ ಜೈಲಿಗೆ ಹೋಗಿ ಇವತ್ತು ಅಪರಾಧಿಯಾಗಿ, ನಾವು ಒಂದು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ 2-3 ಸರಿ MLA ಆದವರು ಒಬ್ಬರು ಅಪರಾಧಿಯಾಗಿ ಜೈಲಿಗೆ ಹೋಗ್ತಾರೆ ಅಂತ ಕೇಳಿದ್ರೆ ನಾವು ಧಾರವಾಡ ಜನ ತಲೆ ತಗ್ಗಿಸುವಂಥ ವಿಷಯ ಇದೆ. ಅದರಲ್ಲಿ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಅನ್ನಿಸ್ಬೇಕು, ನಾನು ತಪ್ಪು ಮಾಡಿದ್ದೇನಪ್ಪ ಅಂತೇಳಿ. ಅದನ್ನು ಬಿಟ್ಟು ಇಲ್ಲ ನಾವು ಷಡ್ಯಂತ್ರ ಆಗೈತಿ, ನಾವು ಮೌನ ಮೆರವಣಿಗೆ ಮಾಡ್ತೀವಿ. ಏನು ಸಂದೇಶ ಏನು ಕೊಡಕ್ಕೆ ಹೊರಟಾರ ಇವತ್ತು? ನೋಡ್ರಿ, ಈ ಸ್ಪೀಕರ್ ಅವ್ರ ನಡೆನೂ ಕೂಡ ಇವತ್ತು ಪ್ರಶ್ನೆ ಮಾಡಲೇಬೇಕಾಗತ್ತೆ ನಾವು. ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಹೈದರಾಬಾದ್ ಕೋರ್ಟು ಅವರನ್ನು ಶಿಕ್ಷೆಗೊಳಪಡಿಸ್ತದೆ. ಇವತ್ತು ಶಿಕ್ಷೆಗೊಳಪಡಿಸಿ ಅದರ ನಂತರ 2 ದಿವಸದ ಒಳಗಡೆಗಾಗಿ ಅವರ ಒಂದು ಏನು ಶಾಸಕ ಸ್ಥಾನವನ್ನು ಇವರು ಅನರ್ಹ ಮಾಡ್ತಾರೆ, ಗಾಲಿ ಜನಾರ್ದನ್ ರೆಡ್ಡಿ ಅವರ ಶಾಸಕ ಸ್ಥಾನವನ್ನು. ಮತ್ತು ಈ ಪ್ರಕರಣದಲ್ಲಿ ಯಾಕೆ ಇವತ್ತು 10 ದಿವಸ ಆಯ್ತು, ಇವತ್ತಿಗೆ 10 ದಿವಸ ಸ್ಪೀಕರ್ ಅವರು ಅವಾಗ ಒಂದು ಮಾಧ್ಯಮದಲ್ಲಿ ನೋಡಿದೆ ನಾನು, ಇಲ್ಲಿವರೆಗೂ ನನಗೆ ಕಾಪಿ ಮುಟ್ಟಿಲ್ಲ ಅಂತ ಹೇಳ್ತಾರೆ. ನಾನು ಅದಕ್ಕೋಸ್ಕರ ಕಾಪಿ ಸಮೇತ ಈ ಸುಪ್ರೀಂ ಕೋರ್ಟ್ ಲಿಲಿ ಥಾಮಸ್ ಮತ್ತು ಭಾರತ ಸರ್ಕಾರದ ಪ್ರಕರಣದೊಳಗಡೆ ಸುಪ್ರೀಂ ಕೋರ್ಟು ಏನು ಆದೇಶ ಮಾಡಿದೆಯಲ್ಲ ಆ ಒಂದು ಸೈಟೇಷನ್ ಕೂಡ ಹಚ್ಚಿ ಕಳಿಸಿನಿ ನಾನು. ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೇನಂತ ಕೇಳಿದರೆ, ಯಾವ ಕ್ಷಣದಲ್ಲಿ ಅವರನ್ನು 2 ವರ್ಷಕ್ಕಿಂತಲೂ ಮೇಲ್ಪಟ್ಟು ಅಪರಾಧಿ ಅಂತ ಹೇಳಿ ಘೋಷಿಸಲಾಗುತ್ತೋ ನ್ಯಾಯಾಲಯ, ಅವತ್ತಿಂದನೇ ಅವರ ಶಾಸಕ ಸ್ಥಾನ ರದ್ದದು. ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕಲ್ಲ, ರಾಜ್ಯಪತ್ರದಲ್ಲಿ ಹೊರಡಿಸ್ಬೇಕಲ್ಲ, ಈ ಶಾಸಕ ಸ್ಥಾನ ಈ ಕ್ಷೇತ್ರದ ಶಾಸಕರು ಇಲ್ಲ, ಇದು ಖಾಲಿ ಇದೆ ಅಂತ ಹೊರಡಿಸ್ಬೇಕಲ್ಲ. ನೀವು ಇಲ್ಲೇ ಇವೆಲ್ಲ ಷಡ್ಯಂತ್ರಗಳನ್ನು ಮಾಡ್ತೀರಿ. ಶಾಸಕ ಸ್ಥಾನ ಒಟ್ಟು ಬಿಟ್ಟು ಕೊಡೋಕೆ ಮನಸ್ಸಿಲ್ಲ, ಅಲ್ಲಿ ಇವ್ರು ಶಾಸಕ ಸ್ಥಾನ ತೆರವು ಮಾಡೋಕ್ಕೂ ಈ ಸರ್ಕಾರದವ್ರಿಗೆ ಮನಸ್ಸಿಲ್ಲ. ಇಷ್ಟೆಲ್ಲ ಷಡ್ಯಂತ್ರಗಳನ್ನು ಮಾಡಿ ಯಾರೋ ಷಡ್ಯಂತ್ರ ರೂಪಿಸ್ಯಾರ ಅಂತೇಳಿ ಬೀದಿಗೆ ಇಳಿದು ಅದನ್ನು ಮೌನ ಮೆರವಣಿಗೆ ಅಂತೇಳಿ ಪ್ರತಿಭಟನೆ ಮಾಡ್ತೀರಿ. ಯಾಕಂತ ಕೇಳಿದ್ರೆ ಮತ್ತೇನಾರ ಮಾಡಿದ್ರ ಅಂತ ಕೇಳಿದ್ರೆ ಮತ್ತೆ ಕೋರ್ಟ್ ಬಾರಿಸ್ಬಾರ್ದಲ್ಲ ಇವ್ರನ್ನ. ನಾವು ಇದನ್ನು ಬಿಡೋದಿಲ್ಲ. ನಾವೆಲ್ಲ ಬಂದಿರುವಂಥ ಎಲ್ಲ ಆಡಿಯೋಗಳು ಮತ್ತು ವಿಡಿಯೋಗಳನ್ನು ತೊಗೊಂಡು ನಾವು ನ್ಯಾಯಾಲಯದ ಮೊರೆ ಹೋಗ್ತೀವಿ. ಈಗ ನಾವು ವಕೀಲರ ಜೊತೆ ನಾವು ಮಾತಾಡ್ತಿದ್ದೀವಿ, ವಕೀಲರ ಸಲಹೆ ತೊಗೊಂಡು ನಾವು ನ್ಯಾಯಾಲಯದ ಮೊರೆನೂ ಹೋಗ್ತೀವಿ ನಾವು.
ಯಾಕಂತ ಕೇಳಿದರೆ ಒಂದು ಪಾಠ ಆಗಬೇಕು. ಕೊಲೆಗಡಕರ ಪರವಾಗಿ ನಾವು ಬೀದಿಗೆ ಇಳಿದು ಹೋರಾಟ ಮಾಡ್ತೇವೆ ಅಂತ ಕೇಳಿದ್ರೆ ಅಂಥವ್ರಿಗೆ ಒಂದು ಪಾಠ ಆಗಬೇಕು. ನಾನು ಇವತ್ತು ಇಷ್ಟೇ ಹೇಳಕ್ಕೆ ಬಯಸ್ತಿದ್ದೆ. ಒಂದು ಲಿಂಬಿಕಾಯಿ ಅವರು ಹೇಳಿರುವಂಥ ಸ್ಟೇಟ್ಮೆಂಟ್ ನನಗೆ ಭಾಳ ಮನಸ್ಸಿಗೆ ಅದು ನೋವು ಮಾಡಿತು. ಅವರು ಪ್ರಜ್ಞಾವಂತರು, ವಿದ್ಯಾವಂತರು, ಅವ್ರು ಹೇಳಬಾರ್ದಿತ್ತು ಅನ್ನೋ ಕಾರಣಕ್ಕಾಗಿ ತಮ್ಮ ಮುಂದೆ ನಾನು ಬಂದು ಹೇಳಿದ್ದೀನಿ. ತಾವು ಏನಾದರೂ ಪ್ರಶ್ನೆ ಕೇಳೋದಿದ್ರೆ ಕೇಳ್ಬೋದು. ವಕೀಲರ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ ನನ್ನ ಇದು ಇರೋದೇನಂತ ಕೇಳಿದರೆ, ಲಿಂಬಿಕಾಯಿ ಸರ್ಗೆ ನನ್ನ ಮನವಿ ಏನಂತ ಕೇಳಿದರೆ, ಅವರು ಪ್ರಜ್ಞಾವಂತರು, ಕಾನೂನು ಬಲ್ಲವರು, ಹಿರಿಯ ನ್ಯಾಯವಾದಿಗಳವರು, ಹಿರಿಯ ವಕೀಲರವರು. ಅವರು ಬಂದು ಸರ್ಕಾರ ಕೊಟ್ಟಿದ್ದು ತಪ್ಪು ಅಂತ ಹೇಳ್ತಾರೆ. ಸರ್ಕಾರ ಕೊಟ್ಟಿದ್ದು ತಪ್ಪು ಅನ್ನೋದಾದರೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಕೂಡ ಸರ್ಕಾರ ಕೊಟ್ಟಿದ್ದು ಎತ್ತಿ ಹಿಡಿದೈತಲ್ಲ. ಮತ್ತು ಹಂಗಾರೆ ಲಿಂಬಿಕಾಯಿ ಸರ್ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಿಂತ ದೊಡ್ಡವ್ರೇನು? ಅದು ಕಂಟೆಂಪ್ಟ್ ಆಗುತ್ತೆ ಇಲ್ಲ, ನಮ್ಮ ವಕೀಲರನ್ನ ನಾವು ಸಂಪರ್ಕ ಮಾಡಿ ನೋಡ್ತಾ ಇದ್ದೇವೆ. ಅದು ಕಂಟೆಂಪ್ಟ್ ಆಗೋಂಗಿತ್ತು ಅಂತ ಕೇಳಿದರೆ ನಾವೇ ನ್ಯಾಯಾಲಯದ ಮೊರೆ ಹೋಗ್ತೇವೆ. ಯಾಕಂದ್ರೆ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ ಇವರೆಲ್ಲ. ಷಡ್ಯಂತ್ರ ಅಂದ್ರೆ ಷಡ್ಯಂತ್ರಕ್ಕೆ ಕೋರ್ಟ್ ಇವರು ನ್ಯಾಯಾಧೀಶರು ಬಲಿ ಆದ್ರೆ ಹಾಗಾದ್ರೆ ಸರ್ ನೋಡ್ರಿ, ನಾನು ನ್ಯಾಯಾಲಯದ ವಿಷಯವಾಗಿ ಮಾತಾಡೋಷ್ಟು ದೊಡ್ಡವನಲ್ಲ. ಆದರೆ ಇವರು ಅಲ್ಲಿ ಅದನ್ನೇ ಪ್ರಶ್ನೆ ಮಾಡಕ್ಕೆ ಹೋಗ್ತಾ ಇದ್ದಾರೆ ಇವತ್ತು. ಇವರು ನ್ಯಾಯಾಂಗ ವ್ಯವಸ್ಥೆ ಮೇಲೆ ಪ್ರಶ್ನೆ ಹೋಗೋದಕ್ಕಿಂತ, ವಿನಯ್ ಕುಲಕರ್ಣಿ ಅವರು ಜೈಲಿಗೆ ಹೋಗೋದಕ್ಕಿಂತ ಪೂರ್ವದಲ್ಲಿ ಹೇಳಿದ್ರಲ್ಲ, ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಗೆ ನಂಬಿಕೆ ಇದೆ, ನಾನು ಗೆದ್ದು ಬರ್ತೀನಿ ಅಂತೇಳಿ. ಅವ್ರ ವಿರುದ್ಧವಾಗಿ ಈಗ ಅಕಸ್ಮಾತಾಗಿ ವಿನಯ್ ಕುಲಕರ್ಣಿ ಅವರು ಅಪರಾಧಿ ಅಲ್ಲ ಅಂತೇಳಿ ನ್ಯಾಯಾಲಯ ಆದೇಶ ಹೇಳಿದರೆ ನಾವು ಒಪ್ಕೋಬೇಕಿತ್ತಲ್ಲ. ಅದು ನಾವು ಕೂಡ ಸ್ವಾಗತ ಮಾಡಬೇಕಿತ್ತು. ಅದನ್ನು ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದಾಗ ಯಾರೋ ನ್ಯಾಯಾಲಯಗಳು ನೀವು ಹೇಳಿದ್ರಿ ಅಂತ ನೋಡೋದಿಲ್ಲ. ಸಾಕ್ಷ್ಯಾಧಾರಗಳ ಮೇಲೆ ಆದೇಶಗಳನ್ನು ಮಾಡ್ತಾವೆ, ಸಾಕ್ಷ್ಯಾಧಾರಗಳ ಮೇಲೆ ಶಿಕ್ಷೆಯನ್ನು ಕೊಡ್ತದೆ ನ್ಯಾಯಾಲಯ. ಅವನು ಆರೋಪಿ ಇದಾನೋ, ಅಪರಾಧಿ ಇದಾನೋ ಇಲ್ಲ ಅಂತ ಡಿಸೈಡ್ ಮಾಡೋದು ಸಾಕ್ಷ್ಯಾಧಾರಗಳನ್ನು ನೋಡಿ. ಸಾಕಷ್ಟು ಸಾಕ್ಷ್ಯಾಧಾರಗಳು ಇದ್ದಾಗ ಅವರನ್ನು ಅಪರಾಧಿ ಅಂತ ಹೇಳಿರೋದು ನ್ಯಾಯಾಲಯ. ಸೊ ಹಾಗಾಗಿ ನ್ಯಾಯಾಲಯದ ವಿಷಯವಾಗಿ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಅಂದ್ರೆ ಪ್ರತಿಭಟನೆ ಮಾಡಿದ್ದು ಅವರು ಕಾನೂನುಬದ್ಧವಾಗಿ ಅವ್ರು ಪ್ರತಿಭಟನೆ ಮಾಡಕ್ಕೆ ಅವಕಾಶ ಇತ್ತು, ಮಾಡಲಿ. ಆದ್ರೆ ನೈತಿಕತೆ ಪ್ರಶ್ನೆ ಮಾಡಬಾರ್ದು ಸರ್. ಸಮಾಜಕ್ಕೆ ಏನು ಸಂದೇಶ ಕೊಡಕ್ಕೆ ಹೊರಟ್ರಿ ನೀವು? ಸಮಾಜಕ್ಕೆ ಏನು ಸಂದೇಶ ಕೊಡ್ತೀರಿ? ಅವತ್ತಲ್ಲಿ ಹೇಳಿದ್ರು, ಮಾತಾಡುವಾಗ ಒಬ್ರು ಯಾರೋ ಹೇಳಿದರು, ಮಾಧ್ಯಮದವರು ಕೂತ್ಕಾಸ. ಈಗ ಮಾಧ್ಯಮದವ್ರು ಯಾಕೆ ಹೇಳಿದ್ರು ಸರ್? ಮಾಧ್ಯಮದಲ್ಲಿ ಡಿಬೇಟ್ ಯಾಕೆ ಅದು? ಮಾಧ್ಯಮದವ್ರು ಕೂತು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ವಿನಯ್ ಕುಲಕರ್ಣಿಗೆ ಶಿಕ್ಷೆ ಆಗಿದೆ ಅಂತ ಡಿಸ್ಕಷನ್ ಆಯ್ತಲ್ಲ. ಅದು ಅದರ್ವೈಸ್ ಡಿಸ್ಕಷನ್ ಮಾಡುವಂಥ ಅವಶ್ಯಕತೆ ಮಾಧ್ಯಮದವ್ರಿಗೆ ಏನಿತ್ತು? ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತೇಳಿ ಮಾಧ್ಯಮದವ್ರನ್ನೂ ಹೇಳ್ತಾರೆ. ಅಂದ್ರೆ ಪರೋಕ್ಷವಾಗಿ ನಿಮ್ಮನ್ನು ಟೀಕೆ ಮಾಡೋದು, ನಿಮಗೆ ಧಮಕಿ ಹಾಕೋದು ನನಗಲ್ಲ ಸರ್, ನನಗೆ ಟೀಕೆ ಮಾಡಲಿ ಸರ್. ಟೀಕೆ ಮಾಡೋದಷ್ಟು ಒಳ್ಳೇದು ನನಗಲ್ಲ. ನನಗೆ ವಿರೋಧ ಇಷ್ಟ ಏನಂತ ಕೇಳಿದರೆ, ನೀವು ಈ ಪ್ರತಿಭಟನೆ ಮೌನ ಮೆರವಣಿಗೆ ಮಾಡುವ ಮೂಲಕ ಸಮಾಜಕ್ಕೇನು ಮೆಸೇಜ್ ಕೊಡೋಕೆ ಹೊರಟೀರಿ? ಕಾಂಗ್ರೆಸ್ ಪಕ್ಷ ಮೊದಲಿನಿಂದಲೂ ಈಗಲೂ ಮುಂದೆನೂ ಸಹ ಕೊಲೆಗಡಕರ ಪರವಾಗಿ, ಉಗ್ರವಾದಿಗಳ ಪರವಾಗಿ, ದೇಶದ್ರೋಹಿಗಳ ಪರವಾಗಿ ನಿಲ್ತೇವೆ ಅಂತ ಹೇಳಕ್ಕೆ ನೀವು ಮೆಸೇಜ್ ಕೊಡೋಕೆ ಹೊರಟ್ರಿ. ಇನ್ನು ಈ ಹಿಂದೂ ಸಹ ಯಾಕೂಬ್ ಮೆನನ್ ಪ್ರಕರಣ ಆದಾಗೂ ಕೂಡ ಹಿಂಗೆ ಆಗಿತ್ತು. ಕೊಲೆ ಪ್ರಕರಣ ಸರ್, ಯಾವುದೋ ರಾಜಕೀಯ ಇದರಿಂದಾಗಿ ಹೋಗಿದಂಥದ್ದಲ್ಲ. ಇದು ಕೊಲೆ ಪ್ರಕರಣ, ಹೀನಸ್ ಅಫೆನ್ಸ್ ಇದು. ಸರ್ ಸ್ಪೀಕರ್ ಕ್ರಮ ತಗೊಳ್ಳೇಬೇಕು ಸರ್, ತಗೊಳ್ಳೇಬೇಕು. ಸಂವಿಧಾನ ಅದರಲ್ಲಿ ಕಾನೂನಲ್ಲೇ ಇದೆ, ಅವ್ರಿಗೆ ತಗೊಳ್ಳೇಬೇಕು. 10 ದಿವಸ ಆಗಿದೆ, ಸ್ಪೀಕರ್ ಯಾಕೆ ತಗೊಂಡಿಲ್ಲ ಅದು ಗೊತ್ತಿಲ್ಲ. ಅದೇ ಗೌಪ್ಯವಾಗಿರೋದು ಸ್ಪೀಕರ್ ನಡೆ. ಇಲ್ಲಿರೋದೇ ಷಡ್ಯಂತ್ರ.